ನಾನು ಇದು ಡೀಟೇಲ್ ಆಗಿ ನೋಡಿದ್ದೀನಿ ಎಲ್ಲಾನು. ಸೊ ನಮ್ಮ ಕನ್ಸಲ್ಟೆಂಟ್ ಲಾಯರ್ ಏನು ಹೇಳ್ತಿದ್ದಾರೆ ಅಂದರೆ, ನಾನು ಸರ್ಜಾಪುರ ಲ್ಯಾಂಡ್ ಬಗ್ಗೆ ಮಾತಾಡ್ತಿದ್ದೀನಿ ಚಂದು. ನಮ್ಮ ಲಾಯರ್ ಪ್ರಕಾರ ನಾವೇನಾದ್ರೂ ಕೋರ್ಟ್ಗೆ ಹೋದ್ರೆ ಅದು ಸಾಲ್ವ್ ಆಗೋದು ತುಂಬಾ ಕಷ್ಟ ಅಂತೆ. ಒಂದ್ ವೇಳೆ ಸಾಲ್ವ್ ಆದ್ರೆ ತುಂಬಾ ವರ್ಷ ಆಗತ್ತೆ ಅಂತ ಹೇಳ್ತಿದ್ದಾರೆ. ಕೋರ್ಟ್ಗೆ ಹೋಗದೆ ಬೇರೆ ರೀತಿ ಇದನ್ನ ಸೆಟಲ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಹೌದು, ನನಗೂ ಇದೇ ಸರಿ ಅನಿಸ್ತಾ ಇದೆ. ಒಂದಷ್ಟು ದುಡ್ಡು ಬೇಸಿ ಹಾಕಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ. ಇದೇನಪ್ಪ ಹೊಸ ಸಮಸ್ಯೆ? ಲಚ್ಚಿ ಯಾರಿಗಾದ್ರೂ ವಿಷಯ ತಿಳಿಸಿ ಅವ್ರೇನಾದ್ರೂ ಫೋನ್ ಮಾಡ್ತಾ ಇದಾರ? ಏನ್ ಕತೆ? ಚಂದು, ಯಾವ ಲೋಕದಲ್ಲಿದ್ಯೋ ನೀನು? ನಾನು ಆಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ನೀನೇನು ವಾಪಸ್ ಉತ್ತರನೇ ಕೊಡ್ತಾ ಇಲ್ವಲ್ಲ. ಇದು ಇಂಪಾರ್ಟೆಂಟ್ ಅಂತ ಹೇಳ್ದೆ ತಾನೆ, ಮೊದಲು ಇಲ್ಲಿ ಕಾನ್ಸಂಟ್ರೇಟ್ ಮಾಡು. ಹಲೋ, ಹಲೋ, ನಾನ್ ಮಾತಾಡ್ತಾನೆ ಇದ್ದೀನಿ, ನೀವ್ ಫೋನ್ ಇಟ್ಬಿಟ್ರಲ್ರಿ. ಏನ್ರಿ ಹುಡುಗಾಟ ಅನ್ಕೊಂಡ್ಬಿಟ್ಟಿದ್ದೀರಾ? ಇದು ಒಂದು ಹುಡುಗಿ ಜೀವನದ ಪ್ರಶ್ನೆ, ಅವಳ ಬಾಳಿನ ಪ್ರಶ್ನೆ. ನಿಮ್ಗೊಂದ್ ಚೂರು ಕರುಣೆ ಬೇಡವೇನ್ರಿ? ಅತ್ತೆ ಇಂಪಾರ್ಟೆಂಟ್ ಕಾಲ್, 2 ನಿಮಿಷ ಬಂದೆ. ನನ್ ಮಾತು ನಿನ್ಗೆ ಇಂಪಾರ್ಟೆಂಟ್ ಅಲ್ವಾ ಚಂದು? ಸಾರಿ, 2 ನಿಮಿಷ ಬರ್ತೀನಿ. ಚಂದು, ನೀವು ಅಷ್ಟೊತ್ತಿಂದ ಇಂಪಾರ್ಟೆಂಟು ಅಂತ ಹೇಳ್ತಾನೇ ಇದ್ದೀರಿ. ಪಾಪ ಅವನ್ ಕೇಳ್ತಾನೇ ಇಲ್ಲ. ಇದ್ ನಿಮ್ಗೆ ಟೂ ಮಚ್ ಅಂತ ಅನಿಸ್ತಿಲ್ವಾ ಕುಮ್ದಾ ಅವ್ರ? ನೀವು ಅಷ್ಟೊತ್ತಿಂದ ಹೇಳಿದ್ದೆಲ್ಲ ಕೋಣ ಮುಂದೆ ಕಿಂದ್ರಿ ಬಾರಿಸ್ದಂಗಾಯ್ತು. ಈಗ ಒಂದ್ ಕೆಲಸ ಮಾಡಿ, ಚಂದನ್ಗೆ ಏನೇನ್ ಹೇಳ್ಬೇಕು ಅದನ್ನೆಲ್ಲ ನನ್ಗೆ ಹೇಳಿ, ನಾನು ಆಮೇಲೆ ಅವನ್ಗೆ ಹೇಳ್ತೀನಿ. ವಿಲ್ ಯು ಜಸ್ಟ್ ಶಟ್ ಅಪ್ ರಂಜಿತ್? ನಿನ್ ಕೆಲ್ಸ ಎಷ್ಟೋ ಅಷ್ಟು ನೋಡ್ಕೊ. ಆಫೀಸ್ ವಿಚಾರಕ್ಕೆಲ್ಲ ತಲೆ ಹಾಕಕ್ ಬರ್ಬೇಡ. ಯಾಕ್ರಿ ಮಾತಾಡ್ತಾನೆ ಇಲ್ಲ? ನಾನು ಅವಾಗ್ಲಿಂದ ಬಡ್ಕೋತಾನೆ ಇದ್ದೀನಿ. ಮಾಡಬಾರ್ದು ಕೆಲ್ಸ ಮಾಡಿ ಮೌನವಾಗೋಗ್ಬಿಟ್ರೆ ಸಮಸ್ಯೆ ಬಗೆಹರಿಯತ್ತೇನ್ರಿ? ಮಾತಾಡ್ರಿ. ಯಾರಿದು? ಯಾರು ಮಾತಾಡ್ತಿರೋದು? ಯಾರು ಅಂತ ಹೇಳ್ತೀನಿ, ಅದಕ್ಕೂ ಮೊದ್ಲೇ ಯಾರಾದ್ರೂ ಆಗಿರ್ರಿ, ಅದೇನಾರು ಇರ್ಲಿ, ಮಾತಾಡಿ ಬಗೆಹರಿಸ್ಕೊಳ್ಳೋಣ. ನಂದೇನು ತಪ್ಪಿಲ್ಲ ನೋಡಿ, ಕೂತ್ ಮಾತಾಡೋಣ, ಎಲ್ಲ ಸರಿ ಹೋಗುತ್ತೆ. ಯಾರ್ರಿ ನೀವು? ಪೆದ್ದು ನಾನ್ ಕಡೋ ಶ್ರುತಿ, ಗೊತ್ತಾಗ್ಲಿಲ್ವಾ? ಹೇಗಿತ್ತು ನನ್ನ ಪರ್ಫಾರ್ಮೆನ್ಸ್? ಗ್ರೇಟ್ ಅಲ್ಲ? ಇಡಿಯಟ್, ತಲೆ ಕೆಟ್ಟಿದ್ಯಾ? ಹುಚ್ಚಿಡ್ದಿಯಾ ನಿನಗೆ? ತಮಾಷೆ ಮಾಡಕ್ಕೆ ಸಮಯ ಸಂದರ್ಭ ಇರುತ್ತೆ. ಯಾರು ನಿನಗೆ ಬುದ್ಧಿ ಕಲ್ಸಿದ್ದು? ಬೇರೆ ಕೆಲ್ಸ ಇಲ್ವಾ ನಿನಗೆ? ಸಾರಿ ಕಣೋ, ಸಾರಿ. ನಿನಗ್ ಗೊತ್ತಾಗ್ಬಾರ್ದು ಅಂತಾನೆ ಚಿನ್ನು ಮೊಬೈಲ್ ಇಂದ ಫೋನ್ ಮಾಡ್ದೆ. ಇದು ಅವಳ ನಂಬರು. ಸಾರಿ, ಬೇಜಾರ್ ಮಾಡ್ಕೋಬೇಡ. ಮುಚ್ಚು ಬಾಯ್, ತಮಾಷೆನ ಇದು? ಎಜುಕೇಟೆಡ್ ಆಗಿ ಕಾಮನ್ ಸೆನ್ಸ್ ಬೇಡವಾ ನಿಂಗೆ? ತಮಾಷೆ ಮಾಡಕ್ಕೂ ಮಿತಿ ಮಿತಿ ಇರುತ್ತೆ. ಇನ್ನೊಂದ್ಸರಿ ನಾನು ವರ್ಕಲ್ಲಿ ಇರ್ಬೇಕಾದ್ರೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿದ್ರೆ ನಾನ್ ಸುಮ್ನಿರಲ್ಲ. ಸ್ಟುಪಿಡ್ ಗರ್ಲ್, ಇಡು ಫೋನು. ಅಕ್ಕ, ಅಳ್ಬೇಡ ಅಕ್ಕ, ಏನಾಯ್ತು ಅಂತ ಹೇಳು. ಕಿಚ್ಚಾಡ್ತಿದ್ದಾನೆ, ಬಾಯಿ ಬಂದಂಗ್ ಮಾತಾಡ್ತಿದ್ದಾನೆ.
ಅವ್ನು ಯಾವತ್ತೂ ಈ ಥರ ಮಾತಾಡಿರ್ಲಿಲ್ಲ. ಸಮಾಧಾನ ಮಾಡ್ಕೋ ಅಕ್ಕ, ಎಲ್ಲ ಸರಿ ಹೋಯ್ತದೆ. ಅವಳು ತಮಾಷೆ ಮಾಡ್ತಿದ್ಲು, ನಾನು ಯಾಕೆ ಅವಳಿಗೆ ಅಷ್ಟೊಂದು ಬೈದೆ ರೇಗ್ದೆ. ಈಗ ಅವಳು ಬೇಜಾರು ಮಾಡ್ಕೊಂಡಿರ್ತಾಳೆ. ಇದು ನೋಡಿದ್ದು ಕುರ್ತಾ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ, ಕರೆಕ್ಟಾಗಿ ಹೇಳು. ಚೆನ್ನಾಗಿದೆ ಅಕ್ಕ. ಎಲ್ಲ ಚೆನ್ನಾಗಿದೆ ಅಂತ ನಿನ್ಗೆ ತಂದಿರೋದು ಅಕ್ಕ. ನಂಗ ನಮ್ ಚಂದು ಎಂಗೇಜ್ಮೆಂಟ್ಗೆ ನಿನ್ ಫ್ರೆಂಡ್ ಇದಾಳಲ್ಲ ಪಂಕಜ ಅಂತ, ತೆಳ್ಳಿಗೆ ಬೆಳ್ಳಿಗೆ, ಅವಳನ್ನ ಮರಿಬೇಡ ನೀನು. ಅವಳು ಕರ್ಸ್ಬಿಟ್ರೆ ನಿಮ್ಗೆ ಭಾರಿ ಖುಷಿ ಏನೋ. ಛೇಚೆ ಹಾಗೇನಿಲ್ಲ, ನಮ್ ಮನೆ ಎಲ್ಲಾ ಫಂಕ್ಷನ್ಗೂ ಬರ್ತಿರ್ತಾಳಲ್ಲ, ಮರ್ತ್ ಬಿಟ್ಟಿಯಾ ಅಂತ ನೆನಪು ಮಾಡಿ. ನಗ್ಬೇಡ್ರಿ. ಅರೆ ಮೊಮ್ಮಗ ಬಂದಿರೋದು ಗೊತ್ತಿಲ್ಲ, ಏನ್ ಇಷ್ಟೊಂದು ಸಂತೋಷವಾಗಿ ಮಾತಾಡ್ತಾ ಇದೀರಾ? ಅಯ್ಯೋ ಸಂತೋಷ ಎಲ್ಲಿ ಬಂತಪ್ಪ ಚಂದು. ನಾನು ಯಾವತ್ತು ನಿಮ್ಮ ಅಜ್ಜಿ ಕತ್ತಿಗೆ ತಾಳಿ ಕಟ್ಟಿದ್ನೋ ಆವತ್ತಿಂದಾನೇ ನಾನು ಸುಖ ಸಂತೋಷ ಎಲ್ಲ ಗಂಟು ಕಟ್ಟಿ ಮೂಲೆಗೆ ಬಿಸಾಕ್ಬಿಟ್ಟಿದೀನಿ. ನೋಡ್ ಚಂದು, ಗಂಡಸು ಮದುವೆ ಆಗೋವರೆಗೂ ತನ್ನ ಇಷ್ಟ ಬಂದಾಗ ಬದುಕಿರ್ತಾನೆ. ಮದುವೆ ಆದ ಮರುದಿವ್ಸದಿಂದ ನಾಟಕ ಆಡ್ಕೊಂಡು ಬದುಕ್ತಾನೆ. ಎಲ್ಲ ನಿನಗೆ ಯಾಕಪ್ಪ ಹೇಳಿ, ಹೇಗೂ ನೀನ್ ಮದುವೆ ಆಗ್ತಾ ಇದೀಯ, ಆಗ ನಿನ್ನ ಅನುಭವಕ್ಕೆ ಬರುತ್ತೆ, ನೀನೇ ಅರ್ಥ ಮಾಡ್ಕೋತೀಯ. ನೋಡು, ಈ ಅನುಭವ ಅನ್ನೋದು ಮನುಷ್ಯನ ಜೀವನದಲ್ಲಿ ಒಂದು ಶ್ರೇಷ್ಠ ಪಾಠ ಏನಪ್ಪ. ಏನ್ ತಾತ ನನ್ನ ಎದುರಿಸ್ತಾ ಇದ್ಯಾ? ಮದ್ವೆ ಆಗ್ಬೇಕೋ ಬೇಡೋ ನಾನು? ಚಂದು, ಯಾರು ಕುರಿ ಕೇಳಿ ಮಸಾಲೆ ಅರಿತಾರ? ತಾತನ್ಗೆ ಅವಾಗವಾಗ ಒಂದ್ ಸ್ವಲ್ಪ ತಲೆ ಕೆಡ್ತಿರುತ್ತೆ, ಈ ರೀತಿ ಎಲ್ಲ ಮಾತಾಡ್ತಾರೆ. ಇಲ್ದೆ ಹೋದ್ರೆ ದೇವ್ರಂತ ಮನುಷ್ಯರು. ಈಗ ಈ ದೇವರಿಗೆ ಒಂದ್ ಕಪ್ ಟೀ ಬೇಕು, ಸಿಗುತ್ತಾ? ಗ್ಯಾಸ್ ಖಾಲಿಯಾಗಿದೆ, ಹಾಲಿಲ್ಲ, ಸಕ್ಕರೆ ಇಲ್ಲ, ಟೀ ಸೊಪ್ಪಿದೆ, ಕೊಡ್ಲಾ? ತಿಂತೀರಾ? ಏನಜ್ಜಿ ಆಗ್ಲೇ ತಾತಂಗ್ ಸೊಪ್ಪಾಗಕ್ ಶುರು ಮಾಡ್ಬಿಟ್ಟಿದ್ಯಾ? ಮಾತಂದ್ರೆ ಹೀಗೆ ತಮಾಷೆ ಅವಳಿಗೆ. ಅತ್ತೆ ಎಲ್ಲಿಗೆ ಹೋಗ್ತಿದ್ದೀರಾ? ಬನ್ನಿ, ಅಜ್ಜಿ ತಾತ ಎಲ್ಲ ಸಂತೋಷವಾಗಿ ಮಾತಾಡ್ತಾರೆ, ನೀವು ಜಾಯ್ನ್ ಆಗಿ. ಹೌದಾ? ಬಾ ಕುತ್ಕೋ, ಬಾ, ಒಂದ್ 10 ನಿಮಿಷ ಕುತ್ಕೋ. ತಾತ ಮೊಮ್ಮಗ ಭಾರಿ ಖುಷಿಲಿದ್ದಾರೆ. ನಾನು ಯಾಕಮ್ಮ ಕೂತ್ಕೊಳ್ಳಿ? ಇದಾನಲ್ಲ ನಿಮ್ ಮನೆ ಅಳಿಯ, ಅವನ್ನ ಕರೆಸಿ ಕೂಡಿಸ್ಕೊಂಡು ಸಂತೋಷವಾಗಿ ಎಲ್ರು ಮಾತಾಡಿ. ನಾನ್ ಯಾರು ಈ ಮನೆನಲ್ಲಿ? ಯಾಕತ್ತೆ ಏನಾಯ್ತು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಏನು ಗೊತ್ತಿಲ್ದಿರೋ ಹಾಗೆ ನಾಟಕ ಮಾಡ್ಬೇಡ ಚಂದು. ನನ್ ಕೋಪ ಕಾರಣ ಏನು ಅಂತ ನಿನಗೂ ಚೆನ್ನಾಗಿ ಗೊತ್ತು. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಇದಾನಲ್ಲ ನಿಮ್ ಮನೆ ಅಳಿಯ, ಅವನ್ನ ಕರೆಸಿ ಕೂಡಿಸ್ಕೊಂಡು ಸುಖ ಸಂತೋಷನೆಲ್ಲ ಹಂಚ್ಕೊಳ್ಳಿ. ಬಿಟ್ಟಿ ಕೂಳ್ ತಿನ್ಕೊಂಡು ಬೇಕಾ ಬಿಟ್ಟಿಯಾಗಿ ಬದುಕೋ ಅಂತ ಅಯೋಗ್ಯ ತಾನೆ ನಿನಗಿಷ್ಟ ಆಗೋದು. ಹೌದಾ? ಯಾಕಮ್ಮ, ಏನಾಯ್ತು? ಯಾಕೆ ಬಾಯಿ ಬಂದಾಗೆಲ್ಲ ಮಾತಾಡ್ತಾ ಇದೀಯಾ? ನನ್ಗೆ ಯಾಕಪ್ಪ ಬುದ್ಧಿ ಹೇಳ್ತೀಯ? ನೀನ್ ಏನಾದ್ರೂ ಹೇಳೋದಿದ್ರೆ ಇಲ್ಲಿ ನಿಂತ್ಕೊಂಡಿದ್ದಾನಲ್ಲ ನಿನ್ ಮೊಮ್ಮಗ, ಅವನಿಗೆ ಹೇಳು. ಚಿನ್ನು, ಇದು ಸಕ್ಕದಾಗಿದೆ, ಸೂಪರ್ ಕಲರ್, ನಿಂಗೆ ಸಕ್ಕದಾಗಿ ಕಾಣತ್ತೆ, ಇದನ್ನ ಹಾಕೋ. ಅಕ್ಕ, ನಾನು ಚಿಕ್ಕ ವಯಸ್ಸಿಂದನೂ ಲಂಗ ದಾವಣಿ, ಸೀರೆ ರವಕೆ ಇದನ್ನೇ ಹಾಕೊಂಡಿದ್ದು. ಈಗ ನೀನ್ ಇದನ್ನೆಲ್ಲ ಹಾಕೊಂಡ್ರೆ ಹೆಂಗಕ್ಕ ಹಾಕೊಳ್ಳೋದು? ನಾನು ಹೇಳ್ದಂಗೆ ಕೇಳು ಚಿನ್ನು, ಪ್ಲೀಸ್. ಅಕ್ಕ, ನಮ್ಮ ಊರ್ನಾಗೆ ಚಿಕ್ಕ ಮಕ್ಳು ಇಂಥ ಬಟ್ಟೆನೆಲ್ಲ ಹಾಕೊಳ್ಳೋದಿಲ್ಲ. ಯಾರು ನೋಡಿದ್ರೆ ನಗ್ತಾರೆ. ನೀವು ಪಟ್ನದವ್ರು, ಯಾವ ತರ ಬಟ್ಟೆ ಬೇಕಾದ್ರೆ ಹಾಕೋಬಹುದು. ಸರಿ, ಒಪ್ಕೊಂಡೆ.
ಇವಾಗ ನೀ ನನ್ ತಂಗಿ ಅಂದ್ಮೇಲೆ ನೀನು ಪಟ್ನದವಳೆ. ಅದಕ್ಕೆ ಚಿನ್ನು ಇದನ್ನ ಹಾಕೋ, ತುಂಬಾ ಚೆನ್ನಾಗ್ ಕಾಣ್ತೀಯ. ನನ್ ಮುದ್ದು ಬಂಗಾರಿ ಅಲ್ವಾ ನೀನು, ಪ್ಲೀಸ್. ಗೊಂಬೆ ಇಲ್ಲಿ ನೋಡು. ಏನೇ ಇದೆಲ್ಲ? ಡ್ರೆಸ್ಸು ಯಾರ್ಗೆ? ನನ್ಗೆ ಚಿನ್ನುಗೆ. ಯಾಕೆ? ನೀನು ಪಪ್ಪನೇ ಹೇಳಿದ್ರಲ್ಲ. ಅದೇ ಯಾವ ಪರ್ಪಸ್ಗೆ? ಅದು ನನ್ನ ನಿಶ್ಚಿತಾರ್ಥಕ್ಕೆ. ಯಾಕೆ ಅವನ ಮೇಲೆ ಹಾಗೆ ಹಾರಾಡ್ತಿದ್ಯಾ? ಅವನು ಏನು ಮಾಡ್ದ ಅಂತ ನಾವೆಲ್ಲ ಸಂತೋಷವಾಗಿ ಮಾತಾಡ್ತಿದ್ವಿ. ನೀನು ಬಂದೆ ಬಾತೆ ಅಂತ ಬಾಯಿ ತುಂಬ ಕರ್ದ. ಅಷ್ಟಕ್ಕೆ ಯಾಕೆ ಅವನ ಮೇಲೆ ಕಾಲು ಕೆರ್ಕೊಂಡು ಜಗಳಕ್ಕೆ ನಿಂತ್ಕೋತಿದ್ಯಾ? ಕುಮ್ದವ್ರೆ, ಯಾಕೆ ಏನಾಯ್ತು? ಎಲ್ಲ ಸರಿ ಇದೆ ತಾನೇ? ಆಫೀಸಲ್ಲಿ ಏನಾದರೂ ಆಗ್ಬಾರ್ದಾಗಿದ್ಯಾ? ಅತಿಯಾಗಿ ಆಡ್ಬೇಡ ರಂಜಿತ್. ನಿನ್ ನಾಟಕ ಏನು ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಒಬ್ಬ ಮನುಷ್ಯ ಜೀವನ ಪೂರ್ತಿ ಮುಖವಾಡ ಹಾಕೊಂಡು ಬದುಕೋಕ್ಕಾಗಲ್ಲ. ಒಂದಲ್ಲ ಒಂದಿನ ಆ ಮುಖವಾಡ ಕಳಚ್ ಬಿದ್ದು ಅವನ ನಿಜವಾದ ಬಣ್ಣ ಏನು ಅಂತ ಇಡೀ ಜಗತ್ಗೆ ಗೊತ್ತಾಗತ್ತೆ. ನಾನು ಕುಮುದ, ನಮ್ಮ ಅಣ್ಣನ ಮಗ ಚಂದನ್ ಹಾಗೆ ಅಮಾಯಕಳಲ್ಲ. ಈಗ ನಿನ್ ಟೈಮ್ ಚೆನ್ನಾಗಿದೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ. ಅದೇ ಒಳ್ಳೆ ಟೈಮ್ ನನಗ್ ಬರ್ಲಿ, ಅವತ್ ನಾನೇನು ಅಂತ ನಿನಗ್ ತೋರಿಸ್ತೀನಿ. ರಂಜಿತ್, ನಿನಗೆ ಗೊತ್ತಲ್ಲಪ್ಪ, ಅವಳಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ, ಅದಕ್ಕೆ ಹೀಗೆ ಮಾತಾಡ್ತಾ ಇದ್ದಾಳೆ. ನೀನು ಬೇಸರ ಮಾಡ್ಕೋಬೇಡಪ್ಪ. ನೀವ್ಯಾಕಷ್ಟು ಬೇಜಾರು ಮಾಡ್ಕೊತೀರ ಮಾವ? ಒಂದು ಸೂರಿನ ಕೆಳಗೆ 4 ಜನ ಬದುಕ್ಬೇಕಾದ್ರೆ 4 ಮಾತು ಬರುತ್ತೆ ಹೋಗುತ್ತೆ, ಎಲ್ಲ ಬೇಜಾರು ಮಾಡ್ಕೊಳಕ್ಕಾಗುತ್ತಾ? ಈಗ ನಾನು ಕುಮ್ದವ್ರ ಜೊತೆ ಜಗಳ ಆಡ್ತಾ ನಿಂತ್ರೆ ಈ ಮನೆ ನೆಮ್ಮದಿ ಹಾಳಾಗುತ್ತೆ, ಬಿಟ್ರೆ ಬೇರೆ ಏನೂ ಆಗಲ್ಲ. ಯಾರಾದರೂ ಒಬ್ರು ತಾಳಲೇಬೇಕು. ತಾಳಿದವರು ಬಾಳಿಯಾರು ಅಂತ ಗಾದೆನೇ ಇದೆ ಅಲ್ವಾ ಮಾವ? ಹೌದಪ್ಪ.